ಬಂದ್ಮೇಲೆ ನೀನ್ ಸಮಯ ನೋಡ್ಕೊಂಡು ಈ ಮನೆಯಿಂದ ಹೋಗ್ಬೋದು. ಅದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತು. ನೋಡು, ನಾನು ನಿನಗೆ ಮಾತು ಕೊಡ್ತೀನಿ. ನೀನಿಲ್ಲಿಂದ ಹೋದ್ಮೇಲೆ ಅಚಿಂಚಿನ ನಾನು ನನ್ನ ಕಣ್ಣು ರೆಪ್ಪೆ ಕಾಪಾಡ್ಕೊಳ್ಳೋ ಥರ ಕಾಪಾಡ್ತೀನಿ. ನನ್ನ ಮಾತು ಮೇಲೆ ನಂಬಿಕೆ ಇಲ್ವೇನೋ ನಿನಗೆ? ಅದು ನಂಬಿಕೆ ಪ್ರಶ್ನೆ ಅಲ್ಲ ಚಿಕ್ಕಮ್ಮ. ನಾನು ಸುಳ್ಳು ಹೇಳ್ತೀನಿ, ಆಮೇಲೆ ಅವನು ನನ್ನ ಸುಳ್ಳಿಂದ ಅವ್ನು ಸಫರ್ ಮಾಡ್ಕೊಳ್ಳೋದ್ರಿಂದ ನನಗೆ ಸಂಕಟ ಆಗುತ್ತೆ. ಹಾಗಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಇಷ್ಟು ದಿನ ನಾವೇ ಅಲ್ವೇನೋ ಇವನ್ನ ನೋಡ್ಕೊಳ್ತಿದ್ದು. ಇನ್ ಮುಂದೇನು ಹಾಗೇನೆ ಅವನ್ನ ಚೆನ್ನಾಗಿ ನೋಡ್ಕೊಳ್ತೀವಿ. ಚೆನ್ನಾಗಲ್ಲ, ಹುಚ್ಚನಿಗೆ ಕೊಡೋ ಟ್ರೀಟ್ಮೆಂಟ್ ಕೊಟ್ಟು ಕಬ್ಬಣದ ಸರಪಳಿಲಿ ಹೇಗೆ ಕಟ್ ಹಾಕ್ತೀನಿ ನೋಡ್ತಿರೋ. ರಾಮಣ್ಣ, ಈಗ ಏನ್ ಮಾಡ್ಬೇಕು ಅಂತೀಯಾ? ಇನ್ನೇನ್ ಮಾಡೋದು? ಆ ದಾಮಿನಿ ಮನೆಗೆ ಹೋಗಿ ಅವಳನ್ನ ದರದರನ್ನ ಎಳ್ಕೊಂಡು ಬಂದು ಜನರ ಮುಂದಿರಿಸೋದು, ಇಷ್ಟೇ. ರಾಮಣ್ಣ, ಮೊನ್ನೆ ದೇವಸ್ಥಾನದಲ್ಲಾದ ಅವಮಾನದಿಂದ ಈಗ ಮಾತಾಡ್ತಾ ಇದೀಯ ತಾನೆ? ಏಯ್ ದೊಡ್ಡಗೌಡ, ಎಲ್ಲಾನು ಹಳದಿ ಕಣ್ಣಲ್ಲಿ ನೋಡ್ಬೇಡವೋ. ನಾನು ಹೇಳ್ತಿರೋದು ಸತ್ಯ. ಈಗ ಅಗಸ್ತ್ಯ ಊರಿಗೆ ಬಂದಿದ್ದಾನೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಏಯ್ ಚಂದ್ರಣ್ಣ, ಈ ಕೇಳೋ ಪ್ರಶ್ನೆನೇನೋ ಇದು? ನಿನ್ನ ನೋಡ್ರಪ್ಪ, ಇಲ್ಲಿರೋರಿಗೆಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ನನ್ನ ಯಾವ ದುರುದ್ದೇಶನೂ ಇಲ್ಲ. ನಾನ್ ಮಾಡ್ತಿರೋದಿಲ್ಲ ನಿಮ್ಗೋಸ್ಕರ, ಊರವ್ರಿಗೋಸ್ಕರ. ರಾಮಣ್ಣ, ಆ ಲೆಕ್ಕ ನೋಡಿದ್ರೆ ದಾಮಿನಿ ಅಮ್ಮನವರು ನಿನಗಿಂತ 100 ಪಟ್ಟು ಈ ಊರ್ ಒಳ್ಳೇದ್ ಮಾಡವ್ರೆ. ಸರಿಯಾಗಿ ಹೇಳ್ದೆ ರಾಮಣ್ಣ. ದಾಮಿನಿ ಅಮ್ಮನವರು ಈ ಊರಿನ ಜನಕ್ಕೋಸ್ಕರ ತಮ್ಮ ಪ್ರಾಣನೇ ಮುಡುಪಾಗಿಟ್ಟವ್ರೆ. ಅಗಸ್ತ್ಯನ ಮನೆ ಒಳಗಡೆ ಸೇರಿಸ್ಬಿಡ್ತಾರ ಅವರು? ಚಂದ್ರಣ್ಣ, ಅವಳ ತಾಯಿ ಕಣಪ್ಪ. ಈ ತಾಯಿ ಕರಳು ಅವಳಿಗೂ ಸುತ್ತಕೊಂಡಿರಲ್ವ? ಇಂಥ ತ್ಯಾಗ ಮಾಡದೇ ಇದ್ರೆ ತಾಯಿ ಅನ್ನೋ ಪದಕ್ಕೆ ಹೇಗೆ ಅರ್ಥ ಇರುತ್ತೆ? ರಾಮಣ್ಣ, ನಾವೆಲ್ಲ ನಿನ್ ಜೊತೆ ಯಾಕೆ ಬರ್ತಾ ಇದೀವಿ ಗೊತ್ತಾ? ದಾಮಿನಿ ಮೇಲಿರೋ ಸಂಶಯಕ್ಕಲ್ಲ, ನಿನ್ನ ಸಂಶಯ ಬಗೆಹರಿಲಿ ಅಂತ. ಹೌದು. ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತಲ್ಲ ನನ್ನ ಸಂಶಯ ಬಗೆಹರಿಯತ್ತೋ ಇಲ್ಲ ಆ ದಾಮಿನಿ ಮಗನ ಸಂಹಾರ ಆಗತ್ತೋ ಅಂತ. ನೋಡೋಣ ಬಿಡು. ಇದೆಲ್ಲ ಅಗಸ್ತ್ಯ ಸಿಕ್ಕಿದ ಮೇಲೆ ತಾನೇ. ನಡೀರ ಬನ್ನಿ ಬಾ. ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಈ ಮನೆಯವರೆಲ್ಲ ಕಂಬಿ ಎಣಿಸ್ಬೇಕಾಗಿತ್ತು. ಹಾಗೆ ಮಾಡ್ತಿದ್ದೆ. ನೀನ್ ಅಷ್ಟೊಂದು ಅಳ್ತಾ ಇದ್ರು, ಬೇಡ್ಕೊಳ್ತಾ ಇದ್ರು, ನಿನ್ ಗಂಡನಿಗೆ ಕರುಣೆ ಅನ್ನೋದಿಲ್ವಾ? ಏನೋ ತಪ್ಪಾಗಿದೆ, ಮನೆಯವ್ರ್ ಕುತ್ಕೊಂಡು 4 ಮಾತಾಡಿ ಸಾಲ್ವ್ ಮಾಡೋಣ ಅನ್ನೋದ್ ಬಿಟ್ಟು ಊರವ್ರ ಮುಂದೆ ಅಷ್ಟೊಂದು ಡ್ರಾಮಾ ಮಾಡ್ಬೇಕಿತ್ತ? ಈ ಸುಖಕ್ಕೆ ಯಾಕೆ ನಿನ್ ಮದ್ವೆ ಆಗ್ಬೇಕಿತ್ತು? ಯಾವುದೇ ಈ ಕರ್ಮ? ಇವನೇ ಬೇಕಿತ್ತ ನಿನಗ್ ಪ್ರೀತಿ ಮಾಡೋಕೆ? ನಾನು ಅವನ್ನ ಪ್ರೀತಿನೇ ಮಾಡ್ತಿರ್ಲಿಲ್ಲ. ಪ್ರೀತಿ ಮಾಡೋ ತರ ನಾಟಕ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಶ್ರೀಕಾಂತ ಮನಿ ಮ್ಯಾಗ್ನೆಟ್ ತರ ಕಾಣಿಸ್ತಾ ಇದ್ದ. ಅದಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ಯಾ? ಇಲ್ಲ ಅಕ್ಕ, ನೀನ್ ಮದ್ವೆ ಆಗ್ಬೇಕಾದ್ರೆ ಭಾವಂತರನೇ ಶ್ರೀಮಂತ ಹುಡುಗನ್ನ ನೋಡಿ ನನಗೆ ಮದ್ವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಲ್ಲ. ನಾನು ಹಾಗೆ ಅನ್ಕೊಂಡು ಅದೇ ಖುಷಿಲಿ ಇರ್ಬೇಕಾದ್ರೆ ಸಿಕ್ಕಾಕೊಂಡ್ಬಿಟ್ಟೆ.
ನಿಮ್ಮ ಮಗಳು ನಮ್ಮ ಶ್ರೀಕಾಂತ ಪ್ರೀತಿ ಮಾಡೋ ವಿಚಾರನ ಭಕ್ತಿ ಹೇಳಿದ್ಲು. ಇದು ಹೊರಗಿನವ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಮನೆಯವರೇ ಕೂತು ಮಾತಾಡಿದರೆ ಒಳ್ಳೇದಲ್ವಾ? ನನ್ನ ಮಗಳು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದ್ಲು. ಆದರೆ ನೀವು ಯಾವುದೇ ನಿರ್ಧಾರ ತಗೊಂಡ್ರೂ ಅದೇ ನನ್ನ ನಿರ್ಧಾರ ಅಂತಲೂ ಹೇಳಿದ್ಲು. ಅಪ್ಪ ಈ ಮದುವೆ ಆಗಕ್ಕೆ ಖಂಡಿತ ಒಪ್ಪಲ್ಲ. ಇವ್ರು ಮಾಡೋ ಕೆಲಸಕ್ಕೆ ನಾವು ತಲೆ ತಗ್ಸೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗ್ಯಾಕೆ ಅನ್ಕೋತೀರಿ? ವಯಸ್ಸಿಗೆ ಬಂದ ಮಕ್ಕಳು ಅರ್ಥ ಮಾಡ್ಕೊಂಡೇ ಮುಂದುವರಿತಾರೆ. ಆದರೆ ತಪ್ಪು ದಾರಿ ಹಿಡಿಯೋಕೆ ಬಿಡಬಾರ್ದು ಅಷ್ಟೇ. ನಿಜ, ನನಗನ್ಸಿದ್ದನ್ನ ನೇರವಾಗಿ ಹೇಳೋದೇ ನನ್ನ ಅಭ್ಯಾಸ. ಆದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಈ ಮನೆಗೆ ನನ್ನ ಮಗಳನ್ನು ಕೊಡೋಕೆ ನನ್ನ ಮನಸ್ಸು ಒಪ್ತಿಲ್ಲ. ನೋಡಿ ಶಾಸ್ತ್ರಿಗಳೇ, ಇದೆಲ್ಲ ಈ ಹುಡುಗರಿಗೆ ಅರ್ಥ ಆಗಲ್ಲ. ಪ್ರೀತಿ ಅನ್ನೋ ಹುಚ್ಚಾಟದಲ್ಲಿ ನಮ್ಮ ಮಾನ ಕಳೀತಾರೆ. ಅಂಥದ್ದೇನೂ ಆಗಿಲ್ಲ ಅಂಕಲ್. ನಿಮ್ಮ ಮಗಳು ಒಳ್ಳೆ ಮನೆಗೆ ಸೇರ್ತಿದ್ದಾರೆ. ನಮ್ಮಣ್ಣ ತುಂಬಾ ಒಳ್ಳೆಯವನು. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನಮ್ಮನ್ನ ಬಿಟ್ಟೋದಾಗ ಮನೆ ಜವಾಬ್ದಾರಿನೆಲ್ಲ ಅರ್ಥ ಮಾಡ್ಕೊಂಡು ಬೆಳ್ದ. ಇಲ್ಲಿ ತನಕ ಯಾವುದೇ ತಂಟೆ ತಕರಾರು ಇಲ್ಲ. ಬೇಕಾದ್ರೆ ನೀವ್ ಯಾರನ್ನ ಬೇಕಿದ್ರೂ ಕೇಳ್ಬೋದು. ಇನ್ನು ಇಬ್ರು ತಾಯಂದಿರ ಆರೈಕೆಯಲ್ಲಿ ಬೆಳ್ದೋನಂತಂದ್ರೆ ನೀವೇ ಯೋಚನೆ ಮಾಡಿ ನಿಮ್ ಮಗಳನ್ನ ಹೇಗ್ ನೋಡ್ಕೋತಾನೆ ಅಂತ. ನಾನು ನಿಮ್ಮ ಅಣ್ಣ ಕೆಟ್ಟವನು ಅಂತಿಲ್ಲ, ಆದ್ರೆ ನನಗೊಪ್ಪಿಗೆ ಇಲ್ಲ. ಅದೇ ಯಾಕೆ? ಭಕ್ತಿ, ಸುಮ್ನಿರಿ. ನೋಡಿ ಅಣ್ಣ, ನಾವು ಮಾಡೋದೆಲ್ಲ ಮಕ್ಕಳು ಒಳ್ಳೇದಕ್ಕೆ ಅಂದ್ಮೇಲೆ ಅವ್ರ ಕನಸಿಗೆ ರೆಕ್ಕೆ ಆಗಿರ್ಬೇಕಲ್ವಾ? ಇವ್ರಿಬ್ರು ಜೀವನ ತಿಳ್ಕೊಳ್ದೇ ಇರೋ ಅಷ್ಟು ಚಿಕ್ಕವ್ರೇನಲ್ಲ. ಒಬ್ರನ್ನೊಬ್ರು ಇಷ್ಟಪಟ್ಟು ಮದ್ವೆ ಆಗ್ತೀನಿ ಅಂತ ನಿರ್ಧಾರ ತಗೊಂಡ್ಮೇಲೆ ಅಲ್ವಾ ನಾವಿಷ್ಟು ಮುಂದುವರಿಲಿಕ್ಕೆ ಸಾಧ್ಯ. ನೀವ್ ಹೇಳ್ತಿರೋದು ನಿಜ. ನಾವು ಬೇಡ ಅಂದ್ರು ನಮ್ಮ ಮಕ್ಳು ಓಡೋಗ್ ಮದ್ವೆ ಆದ್ರೆ ನಮ್ಮ ಮರೀದಿನೇ ಹೋಗೋದು. ನೀವಿವಾಗ ಹಠ ಮಾಡಿ ಬೇಡ ಅಂದ್ರೆ ನಮ್ಮ ಮಗಳನ್ನ ನಾಳೆ ಯಾರು ಮದ್ವೆ ಆಗ್ತಾರೆ? ಜನ ರಾಗಿಣಿ ನಡತೆ ಬಗ್ಗೆ ಆಡ್ಕೊಳಲ್ವಾ? ಇದೊಂದ್ಸರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಪ್ಲೀಸ್. ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಕ್ಕೆ ಒಪ್ಪಿಗೆನ ಆಳಿ ಅಂದ್ರೆ? ಅತಿಗೆ ಕಂಗ್ರಾಟ್ಸ್ ಅತಿಗೆ.